ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗಿದೆ. ಸೊ ನೋಡ್ಬೋದು ಒಂದು ರೆಡ್ ಕ್ಯಾಂಡಲ್ ಬರ್ತಿದೆ. ಬಟ್ ಆದರೆ ಒಂದು ಸಪೋರ್ಟ್ ಏರಿಯಾ ಇದೆ. ಸೊ ಅಲ್ಲಿಂದ ರಿಜೆಕ್ಷನ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ. ಸೊ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ನಾನಿಲ್ಲಿ ಆಪ್ಷನ್ ಚಾರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 51,273 ಹತ್ರ ಟ್ರೇಡ್ ಮಾಡ್ತಾ ಇದೆ. ಸೊ ನಾವು ಯಾವಾಗಲೂ ಇನ್ ದ ಮನಿ ಆಪ್ಷನ್ಸ್ ಅಲ್ಲಿ ಮಾತ್ರ ಟ್ರೇಡ್ ಮಾಡೋದು. ಸೊ ಹಾಗಾಗಿ ಎರಡು ಚಾರ್ಟು ಇನ್ ದ ಮನಿ ಆಪ್ಷನ್ಸ್ ಚಾರ್ಟ್ ಇದೆ, ಪುಟ್ಟಲ್ಲೂ ಕಾಲಲ್ಲೂ. ಸೊ ಯಾವ್ದಾದ್ರು ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸಮಯ ಈಗ 9:39 ಆಗಿದೆ. ಸೊ 51,400 ಪುಟ್ಟ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಒಂದು ಸ್ವಿಂಗ್ ಹೈ ಫಾರ್ಮ್ ಆಗಿದೆ, ಅದ್ರ ಮೇಲೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಟ್ರೇಡು ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಡೇ ಲೋ ಹತ್ರ ಬರಬೇಕು, ಬಂದರೆ ನಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ. ಸೊ ಅದೆಷ್ಟೊಂದು ಸ್ಟಾಪ್ ಲಾಸ್ಗಳು ಡೇ ಲೋ ಹತ್ರನೇ ಇರುತ್ತೆ. ಸೊ ಅದು ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಬಟ್ ಇನ್ನೊಂದೇನು ಅಂದರೆ ಡೇ ಲೋ ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅಲ್ಲಿಂದ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದರೂ ಬರ್ಬೋದು. ಸೊ ನೋಡೋಣ. ಈ ಕ್ಯಾಂಡಲ್ ಕ್ಲೋಸ್ ಮಾಡೋದಕ್ಕೆ ಇನ್ನೊಂದು 30 ಸೆಕೆಂಡ್ ಇದೆ. ಸೊ ಸದ್ಯಕ್ಕೆ ಲಾಸ್ ಅಲ್ಲೇ ನಡೀತಿದೆ, ಒಂದು 4,000 3,000 ಲಾಸ್ ಅಲ್ಲೇ ನಡೀತಿದೆ. ಸೊ ಈ ರೆಡ್ ಕ್ಯಾಂಡಲ್ ಏನಾದರೂ ಗ್ರೀನಿಗೆ ಕನ್ವರ್ಟ್ ಆದರೆ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಬಟ್ ತುಂಬಾ ದೊಡ್ಡ ರೆಡ್ ಕ್ಯಾಂಡಲ್ ಅಂದರೆ ನಾವು ಎಕ್ಸಿಟ್ ಆಗೋದು ಬೆಟರ್. ಸೊ ಮಾರ್ಕೆಟ್ ಬೇರಿಶ್ ಆಗೇ ಇದೆ. ಸೊ ನೋಡೋಣ. ಸೊ 5 ಮಿನಿಟ್ ಚಾರ್ಟಲ್ಲೂ ಒಂದು ಗ್ರೀನ್ ಕ್ಯಾಂಡಲ್ ಬರೋ ಥರ ಇದೆ. ಬಟ್ ಆಪ್ಷನ್ಸಲ್ಲಿ ಇವಾಗ ನೋಡ್ಬೋದು ನಮ್ಮ ಲಾಸ್ ಕಡಿಮೆ ಆಗ್ತಿದೆ. ಡೇ ಲೋ ಏನಾದರೂ ಬ್ರೇಕ್ ಆಯಿತು ಅಂದರೆ ಸ್ಪಾಟಲ್ಲಿ ಸೊ ಒಳ್ಳೆ ಟ್ರೇಡ್ ಸಿಗ್ಬೋದು. 5,000 7,000 6,000 ಲಾಸ್ ಎಲ್ಲ ನಡೀತಿದೆ. ಇವಾಗ ಪ್ರಾಫಿಟಲ್ಲಿ ಬಂದಿದೆ. ಓಕೆ, ನಾನಿಲ್ಲಿ ಟ್ರೇಡ್ ಬುಕ್ ಮಾಡಿದ್ದೀನಿ. ಸೊ ಎಷ್ಟಕ್ಕೆ ಬುಕ್ ಆಗಿದೆ? ಓಕೆ, 20,000 ಬುಕ್ ಆಗಿದೆ. ಸೊ ಒಂದು ಒಳ್ಳೆ ಟ್ರೇಡೇ ಫಸ್ಟ್ ಟ್ರೇಡು. ನೋಡೋಣ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ 9:52, 51,300 ಪುಟ್ ಆಪ್ಷನ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಆಗಿದ ತಕ್ಷಣ ಒಂದು ಒಳ್ಳೆ ಕ್ಯಾಂಡಲ್ ಸಿಗ್ತಿದೆ. ಓಕೆ, ರಿಜೆಕ್ಷನ್ ತಗೊಂಡಿದೆ. ಓಕೆ, ನಾವು ಬುಕ್ ಮಾಡಿದ್ದು 12,000, ಬಟ್ ರಿಜೆಕ್ಷನ್ ತಗೊಂಡಿರೋದ್ರಿಂದ ಲಾಸಿಗೆ ಬಂದಿದೆ 590. ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 11:26 ಆಗಿದೆ. ಸೊ 50,900 ಕಾಲ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾನದು ರೆಕಾರ್ಡ್ ಮಾಡೋದು ಮರ್ತೋಯ್ತು. ಸೊ ಅರೌಂಡ್ ಒಂದು 30,000, ಒಂದು ಒಳ್ಳೆ ಟ್ರೇಡೇ ಸಿಕ್ಕಿತ್ತು. ಒಂದು 30,000 ನಾವಿಲ್ಲಿ ಬುಕ್ ಮಾಡಿದ್ದೀವಿ. ಸೊ ನಮ್ಮ ಕರೆಂಟ್ P&L ಬಂದ್ಬಿಟ್ಟು ಒಂದು 50,000 ಆಗಿದೆ. ಸೊ ಒಂದು ಒಳ್ಳೆ ಟ್ರೇಡು, ಬಟ್ ನಾನು ರೆಕಾರ್ಡ್ ಮಾಡೋದು ಬಿಟ್ಟೋಯ್ತು. ಸಮಯ ಈಗ 2:43 ಆಗಿದೆ. ನಾನೊಂದು 23,700 ಪುಟ್ ಆಪ್ಷನಲ್ಲಿ ಒಂದು 2 ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಫಿನ್ ನಿಫ್ಟಿಯಲ್ಲಿದು.
ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ, ಮೊದಲನೇ ಟ್ರೇಡು. ಟ್ರೇಡ್ ಪ್ಲೇಸ್ ಮಾಡಕ್ ಕಾರಣ ಏನಂದ್ರೆ, ಫಿನ್ನಿಫ್ಟಿ ಒಂದೊಳ್ಳೆ ಮಾರ್ಕೆಟ್ ಸ್ಟ್ರಕ್ಚರ್ ಫಿನ್ನಿಫ್ಟಿಯಲ್ಲಿ ನೋಡ್ಬೋದು ನಾವು. ಸೊ ಅದು ಡೇ ಲೋವರ್ಗೂ ಬಂದ್ರೆ ಒಂದೊಳ್ಳೆ ಮೂಮೆಂಟ್ ಸಿಗುತ್ತೆ. ಸೊ ಅದಕ್ಕಾಗಿ ಫಿನ್ನಿಫ್ಟಿ ಚೂಸ್ ಮಾಡಿರೋದು. ಸೊ ಮೊದಲನೇ ಟ್ರೇಡ್ ಏನೋ ಎಕ್ಸಿಕ್ಯೂಟ್ ಆಗಿದೆ, ಬಟ್ ಅದು ಸದ್ಯಕ್ಕೆ ಲಾಸ್ ಅಲ್ಲಿ ನಡೀತಿದೆ. ಸೊ ಫಿನ್ನಿಫ್ಟಿ ಡೇ ಲೋವರ್ಗೂ ಬಂದ್ರೆ ನಮ್ಮ ಎರಡು ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ, ಒಂದೊಳ್ಳೆ ಟ್ರೇಡ್ ಸಿಗುತ್ತೆ. ಸೊ ಈಗಾಗಲೇ ಒಂದು ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೆ ನಮ್ಮ P&L. ಸೊ ಅದಕ್ಕಾಗಿ ಈ ಟ್ರೇಡ್ ತಗೊಂಡಿದ್ದು. ಓಕೆ, ಇದು ಯಾಕೋ ಕನ್ವಿಕ್ಷನ್ ಸಿಗ್ತಿಲ್ಲ ಈ ಟ್ರೇಡಲ್ಲಿ. ಸೊ ಇಷ್ಟೊತ್ತಿಗಿದು ಬರ್ಬೇಕಾಯ್ತು ಕೆಳಗಡೆ. ಬೈಯಿಂಗ್ ಇಸ್ ಆಲ್ವೇಸ್ ಫಾಸ್ಟ್ ಅಂತ ಹೇಳ್ತಾರೆ. ಸೊ ಬೈಯರ್ ಸ್ಟ್ರಾಂಗ್ ಆಗಿದ್ದಾರೆ. ಇದು ತುಂಬಾ ಹೊತ್ತು ಹೋಲ್ಡ್ ಮಾಡೋದು ಬೇಡ. ಸೊ ನಾನು ಈ ಟ್ರೇಡ್ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಸೊ ನಮ್ಮ P&L ಇವಾಗ 50,786. ಈ ಟ್ರೇಡಲ್ಲಿ ತುಂಬ ಏನು ಸಿಗ್ಲಿಲ್ಲ, 746 ಅಷ್ಟೇ ಸಿಕ್ಕಿತ್ತು. ಸೊ ಇವತ್ತಿಗೆ ನಮ್ಮ ಟ್ರೇಡ್ ಕ್ಲೋಸ್ ಮಾಡೋಣ. ನಾನಿಲ್ಲಿ ಪುಟ್ ಟ್ರೇಡ್ ಕ್ಲೋಸ್ ಮಾಡ್ತೀನಿ. ಸೊ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.